ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ. ಒಂದು ತಾಯಿ ಮಕ್ಕಳ ದುಃಖ ರೀ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ. ಅಂದ್ರೆ ಒಬ್ಬ ತಾಯಿಯಿಂದ ಮಕ್ಕಳು ದೂರ ಆದಾಗ ಎಷ್ಟು ಸಂಕಟ ಆಗ್ತೈತೆ ಅನ್ನೋದು ನಿಜವಾಗ್ಲೂ ಫ್ರೆಂಡ್ಸ್. ನಾನು ಹೋದ ವರ್ಷ ನನ್ನ ಮಗನ ದೂರ ಮಾಡ್ಕೊಂಡು ನಾನು ಎಷ್ಟು ಹತ್ತಿದ್ದೀನಿ, ಎಷ್ಟು ನೋವು ಪಟ್ಟಿದ್ದೀನಿ ಅನ್ನೋದು ನನಗೂ ಗೊತ್ತು. ಸೊ ಈ ವರ್ಷವೂ 1-2 ವರ್ಷ ನನ್ನ ಮಗ ಅಲ್ಲೇ ಶಾಲೆ ಕಲ್ತಿದ್ದಾರೆ ನಮ್ಮ ಅಕ್ಕನ ಹತ್ರ. ಮತ್ತು ಈ ವರ್ಷ ನಮ್ಮ ಸುಮ್ಮಗ ನಮ್ಮಿಂದ ಶಾಲೆಗೆ ಹಚ್ಚೋಕೆ ಆಗಲಿಲ್ಲ ರೀ. 2 ವರ್ಷ ಅಂತರೂ ನಾವು ಕಲಿಸಿದ್ವಿ ಅಂದ್ರೂ ನನಗೆ ಒಬ್ಬರು ಆಂಟಿ ಹೆಲ್ಪ್ ಮಾಡಿದ್ರು ರೀ. ಅದು ನಾನು ಕೆಲ್ಸದ ಮನೆಗೆ ಹೋಗ್ತಿದ್ದೆ ರೀ. ಆ ಆಂಟಿಗೆ ನಾನು ಎಷ್ಟು ನೆನೆಸಿದ್ರೂ ಕಮ್ಮಿನೇ ರೀ. ಅವ್ರಿಗೆ ಇವತ್ತಿನವರೆಗೂ ನಾನು ಅವ್ರ ಹೆಸರು ಹೇಳಿ ನಾವು ಒಂದು ತುತ್ತು ಅನ್ನ ತಿಂತೀವಿ ರೀ. ಅಷ್ಟು ಚಲೋ ಇದ್ರು ರೀ ಆ ಆಂಟಿಯರು. ಹೋದ ವರ್ಷ ಒಂದು ವರ್ಷ ಕೊಟ್ಟರು ಅವರು, ರೊಕ್ಕ ಕೊಟ್ಟು ನನ್ನ ಮಗಳನ್ನ ಶಾಲೆಗೆ ಹಚ್ಚಿಸಿದ್ರು ರೀ. ಆಮೇಲೆ 2ನೇ ವರ್ಷವೂ ಹಾಗೆ ಮಾಡಿದ್ರು ರೀ. ಅವರು ತಾವೇ ರೊಕ್ಕ ಕೊಟ್ಟು ನನ್ನ ಮಗಳನ್ನ ಶಾಲೆಗೆ ಕಲಿಸಿದ್ರು. ಅವರಿಂದನೇ ನನ್ನ ಮಗಳು ಇಂಗ್ಲೀಷ್ ಶಾಲೆನ ಕಲ್ತಂಗೆ ಆತು ರೀ. ನಮ್ಮಿಂದ ಇಂಥ ಇಂಗ್ಲೀಷ್ ಶಾಲೆಗೆ ಕಳಿಸೋದು ಆಗ್ತಿರ್ಲಿಲ್ಲ ರೀ. ನಮ್ಮಂಥ ಬಡ್ರಿಗೂ ಆಗಂಗೂ ಇಲ್ಲ ರೀ ಫ್ರೆಂಡ್ಸ. ಏನೋ ಆ ದೇವ್ರ ದಯೆಯಿಂದ ನಾನು ಕೆಲ್ಸಕ್ಕೆ ಹೋಗೋ ಆಂಟಿ ನನಗೆ ಅಷ್ಟು ಹಚ್ಕೊಂಡಿರಿ. ಅವ್ರು ತನ್ನ ಮಕ್ಕಳಿಗಿಂತನೂ ಹೆಚ್ಚು ನನಗೆ ಭಾಳ ಪ್ರೀತಿ ಮಾಡ್ತಿದ್ರು ರೀ. ಅಷ್ಟು ಚಲೋ ಇದ್ರು ರೀ. ಆ ಆಂಟಿ ಬಗ್ಗೆ ನಾನು ಹೇಳಕ್ಕೆ ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಹೊಗಳಿದ್ರು ಕಮ್ಮಿನೇ ರೀ ಅವ್ರ ಸಲುವಾಗಿ. ಸೊ ಅವರಿಂದ ನನ್ನ ಮಗಳು 2 ವರ್ಷ ಇಂಗ್ಲೀಷ್ ಶಾಲೆನ ಕಲ್ತಂಗೆ ಆತು ರೀ. ಈಗ 3ನೇ ವರ್ಷಕ್ಕಂದ್ರೆ ಈಗ ಒಂದನೇತ್ರಿ ನನ್ನ ಮಗಳು. ಈ ವರ್ಷ ಅಂತೂ ಜಾಸ್ತಿ ಮಾಡಿಬಿಟ್ಟಾರ ರೀ ಅವರು ಶಾಲೆ ಫೀಸ್. ನಮ್ಮಿಂದ ಅಷ್ಟು ಆಗಂಗಿಲ್ಲ ರೀ. ಏನೋ ನಾನು ವರ್ಷವೂ ಒಂದು 7-8 ಮನೆ ಮಾಡ್ತಿದ್ದೆ. ಒಂದು ಸ್ವಲ್ಪ ಮನ್ಯಾಗ ಇರ್ಲಾರ್ದಂಗೆ 7-8 ಮನೆ ಮಾಡಿಕೊಂಡು ನನ್ನ ಮಗಳನ್ನ ಉಳ್ಕಿದ್ದನ್ನು ಅವ್ರು ಕೊಟ್ಟು ಹೋಗಿದ್ದನ್ನು ಸ್ವಲ್ಪ ಉಳ್ಕಿದ್ದು ಹೆಂಗೋ ಕಟ್ಟಿದ್ದಾರೆ ನಾನು ಕೆಲ್ಸಕ್ಕೆ ಹೋಗ್ಕಂತ. ಮತ್ತು ಈ ವರ್ಷ ಅಂತೂ ನನಗೆ ಎಲ್ಲ ಕೆಲಸನ ಕೈ ಬಿಟ್ಟು ಹೋಗ್ಬಿಟ್ಟವ್ರಿ. ಕೆಲಸ ಹೋಗಿ 1 ರೂಪಾಯಿ ದುಡಿಮೆ ಇಲ್ದಂಗೆ ನನಗೆ ಆಗ್ಬಿಟ್ಟೈತೆ ರೀ. ಮನ್ಯಾಗ ಕುಂತ್ಬಿಟ್ಟೇನೆ ರೀ ನಾನು. ಈಗ ಯಾವ ಧೈರ್ಯದಿಂದ ನನ್ನ ಮಗಳನ್ನ ನಾನು ಇಲ್ಲಿ ಶಾಲೆಗೆ ಹಚ್ಬೇಕು ಅನ್ನಂಗೆ ಆಗ್ಬಿಟ್ಟೈತೆ ರೀ. ಅದ್ರ ಸಂಬಂಧ ಮತ್ತು ನನ್ನ ಮಗಳನ್ನ ಊರಿಗನ ಕಳಿಸಿದ್ರಾತು ಅಂತಂದು ನಾವು ಡಿಸೈಡ್ ಮಾಡಿದ್ವಿ ಹೊರ್ತು. ಬಟ್ ನಮ್ಗೆ ನಿಜವಾಗ್ಲೂ ನನಗಂತೂ ಅದು ಹಡ್ದು ಕಳ್ಳು ಹೆಂಗಿರ್ತೈತೆ ಗೊತ್ತಿಲ್ಲ ರೀ. ಅಷ್ಟು ಸಂಕಟ ಪಡ್ತೈತೆ ರೀ ಅದು. ನನಗೆ ಎಷ್ಟು ಸಂಕಟ ಆಗಿತ್ತು. ನಾನು ಒಂದು 8 ದಿನ ನನ್ನ ಮಗಳನ್ನ ಕಳ್ಸೋದಿದ್ರೆ ನಾನು 8 ದಿನದಿಂದ ನನಗೆ ಒಂಥರ ಕಣ್ಣೀರು ಹಾಕ್ಕೊತ ಬಂದಿದ್ದೀನಿ ರೀ ನಾನು. ನಂಗೆ ಭಾಳ ಬೇಜಾರಂದ್ರೆ ನನ್ನ ಮಗಳನ್ನ ನನಗೆ ಹೆಂಗೆ ಬಿಟ್ಟಿರಲಿ ಅನ್ನಂಗೆ ನನಗೆ ಸಂಕಟ ಆಗ್ಬಿಟ್ಟೈತೆ ರೀ ನಿಜವಾಗ್ಲೂ ಫ್ರೆಂಡ್ಸ. ಅವ್ನು ನೋಡಿದ್ರೆ ನಂಗೆ ಅಳುನ ಬರಾಕತ್ತೈತೆ ರೀ. ನನ್ನ ಮಗ ಅಂತೂ ಈಗ 3 ವರ್ಷ ಆತು ರೀ ಅಲ್ಲೇ ಇದ್ದು. ಅವನದೇನು ಹತ್ತಿಲ್ಲ ರೀ. ಇಷ್ಟು ದಿನ ಅವನ ಸಲುವಾಗಿನೂ ಅಳ್ತಿದ್ದೆ ರೀ. ಏನೋ ನಾವು ಹೋದಾಗ ಅಳ್ತಾನ ಅಂತಂದು ನಾನು ಊರಿಗೆ ಹೋಗೋದನ್ನು ಕಮ್ಮಿ ಮಾಡಿದ್ದೆ ರೀ ಇತ್ತೀಚೆಗಂತೂ. ಈಗ ಮತ್ತು ನಮ್ಮ ಸುಮ್ಮನು ಅಲ್ಲೇ ಹೋಗ್ತಾಳೆ. ಈಗ ನನ್ನ ಹತ್ರ ಯಾರೂ ಇರೋಂಗಿಲ್ಲ. ನನಗೆ ಒಬ್ಬಂಟಿ ಮಾಡಿ ಇವರು ನನ್ನ ಮಕ್ಕಳನ್ನ ಕಳ್ಸಂಗೆ ಆಗೈತಲ್ಲ ಅನ್ನೋದು ನನಗೆ ಭಾಳ ಬೇಜಾರಾಗತ್ತೈತೆ ರೀ. ಬೇಜಾರಿಗಿಂತ ನನ್ನ ನೋವನ್ನ ಜಾಸ್ತಿ ಆಗ್ಬಿಟ್ಟೈತೆ ರೀ. ನಂಗೆ ನಿಜವಾಗ್ಲೂ ಇವತ್ತು ಇಡೀ ದಿನ ನಾನು ಎಷ್ಟು ಹತ್ತಿದ್ದೀನಿ ಅನ್ನೋದು ನನಗೆ ಗೊತ್ತು ರೀ ಫ್ರೆಂಡ್ಸ. ಅವಳ ಮುಖ ನೋಡಿದ್ರೆ ನಂಗೆ ಅಳು ಬರಾಕತ್ತೈತಿ. ಕಡೆಗೂ ನನ್ನ ಮಗಳು ಮತ್ತು ನಾ ಕೂತ್ಕೊಂಡ್ರೆ ನಮ್ಮ ಅಮ್ಮನೂ ಅಳ್ತಾರ ಅಂತ ಅಂದ್ಕೊಂಡು ನಾನು ಎಷ್ಟೋ ನೋವು ಇದ್ರೂ ನಾನು ತಡ್ಕೊಂಡೆ ರೀ. ಕಡೆಗೂ ಅವರು ಊರಿಗೆ ಹೋಗೋ ಮುಂದಂತೂ ನಾನು ತಡ್ಕೊಳಕ್ಕೆ ಆಗಲಿಲ್ಲರಪ್ಪ. ಎಷ್ಟು ಸಂಕಟ ಆತು ರೀ ಹೊಟ್ಟೆಗೆಲ್ಲ. ನನಗೆ ಒಂಥರ ಸಂಕಟ ಆಗಿ ನನಗೆ ಅಷ್ಟು ಹತ್ತಿದ್ದೀನಿ ರೀ ನಾನು. ನನಗೆ ನಿಜವಾಗ್ಲೂ ಫ್ರೆಂಡ್ಸ ನನ್ನ ಮಗಳು ಬಿಟ್ಟು ನಾನು ಹೆಂಗಿರ್ತೇನೋ ಇಡೀ ಬ್ಯಾರೆ ಕಾಲ ನಾನು ಒಬ್ಬಂಟಿಯಾಗಿ ಇಲ್ಲೇ ಇರಬೇಕು. ನನ್ನ ಮಕ್ಕಳನ್ನ ದೂರ ಮಾಡ್ಕೊಂಡು ಅಂತ ನನಗೆ ನಾನು ಬಿಟ್ಟು ಒಂದಿನಾನು ಇರಲಿಲ್ಲ ರೀ. ನಾ ಎಲ್ಲಿ ಹೋದರೂ ನನ್ನ ಹಿಂದೆ, ನಾನು ಎಲ್ಲಿ ಕೆಲಸ ಮಾಡ್ತೀನಿ ನನ್ನ ಹಿಂದಿರೋದು, ನಾನು ಬರ್ತೀನಿ. ನನಗೆ ಯಾವಾಗಲೂ ಲಾಲ ಅಂತಾಳ್ರಿ, ಚಿಕ್ಕಮ್ಮ ಅಂತಲೇ ಕರಿತಾಳ್ರಿ. ನಾ ಎಲ್ಲಿ ಕೂತ್ಕೊಂಡ್ರು ನನ್ನ ಹಿಂದೆ, ನಾ ಅಡುಗೆ ಮಾಡಕ್ಕೆ ಕುಂತ್ರು ನನ್ನ ಹಿಂದಿರ್ತಾಳ್ರಿ ಅಂಥದ್ದು. ಈಗ ನನ್ನ ಬಿಟ್ಟು ಈಗ ಊರಿಗೆ ಹೊಂಟಾಳ. ನಂಗೆ
ಎಷ್ಟು ನೋವು ಆಗಕ್ಕಿಲ್ರಿ. ನಂಗೆ ಒಟ್ಟು ಭಾಳ ಸಂಕಟ ಆತ್ರಿ. ನನಗೆ ಅದು ಹೇಳ್ಕೊಲಾರ್ದಷ್ಟು ಸಂಕಟ ಆತ್ರಿ ನಂಗೆ. ನಾ ಅಳೋದು ನೋಡಿ ಮತ್ತು ನಮ್ಮ ಅಮ್ಮನೂ ಅಳಾಕತ್ ಬಿಟ್ರಿ. ಅವರು ಎಷ್ಟೋ ಸಮಾಧಾನ ಮಾಡ್ಕೊಂಡ್ಯಾರ. ನಾನು ಆ ದೇವರು ನಮ್ಮಂಥ ಬಡ್ರಿಗೇ ಇಷ್ಟು ಕಷ್ಟ ಹಾಕಿದ್ರೆ ಈ ವರ್ಷ ನಮ್ಮ ಆಂಟಿಗೆ ದೆಸೆಯಿಂದ ಒಂದು ಸ್ವಲ್ಪ ಶಾಲೆಗೆ ಹೋದ್ರು ಇಲ್ಲೇ. ಈ ವರ್ಷ ಅಂತೂ ನನ್ನ ಮಗಳು ನನ್ನ ಹತ್ರ ಇರಂಗಿಲ್ಲ ರೀ. ಈಗ ಒಬ್ಬಂಟಿಗೆ ಇದ್ದಂಗೆ ಇರೋದ್ರೆ ನಾನು ನನ್ನ ಮಕ್ಳು ಇದ್ದೂ ನನಗೆ ಇಲ್ದಂಗೆ ಆಗಿ ಈಗ ನಮ್ಮ ಪರಿಸ್ಥಿತಿ ಸಲುವಾಗಿ ನಾವು ಅಲ್ಲಿ ಬಿಟ್ಟಂಗೆ ಆತ್ರಿ. ಇಲ್ಲಿ ಗೌರ್ಮೆಂಟ್ ಶಾಲೆನೂ ಹಚ್ಬೇಕಂದ್ರೆ ಎಷ್ಟೋ ಕೇಳಿದಾರೆ. ನಾನು ಇಲ್ಲೇ ನಾವು ಇರೋ ಏರಿಯಾದೆಲ್ಲ ಮತ್ತು ಬೇರೆ ಕಡೆ ಕೇಳಿದೆ. ಬೇರೆ ಕಡೆ ಐತ್ರಿ, ಅಲ್ಲಿದ್ರೂ ಭಾಳ ದೂರ ಐತ್ರಿ. ಅವಕ್ಕೆಲ್ಲ ಗಾಡಿ ಬೇಕ್ರಿ. ನಮ್ಮ ಕೈಯಾಗಂತೂ ಗಾಡಿ ಇಲ್ಲ, ಏನಿಲ್ಲ. ಏನೋ ಗಾಡಿ ಇದ್ರೆ ಒಂದು ಸ್ವಲ್ಪ ಬಿಟ್ಟು ಬರ್ತಾರ ಅಂತ ಅಂದ್ಕೊಂಡ್ರು ಗಾಡಿ ಇಲ್ಲರಿ. ಅದ್ರ ಸಂಬಂಧ ಮತ್ತು ದೂರ ಆಗ್ತೈತಿ. ಸಣ್ಣಕ್ಕೆ ಆಗ್ತಾಳೆ ಒಬ್ಳ ಬ್ಯಾಡ ಅಂತಂದು ಮತ್ತು ಅಲ್ಲಿ ಹುಡುಗರ ಜೊತೆ ಹೋಗ್ತಾರ ಅಂತಂದು ಎಲ್ಲರೂ ಮತ್ತು ಮಾತಾಡಿಕೊಂಡು ಕಳ್ಸಕ್ಕೆ ರೆಡಿ ಆದ್ವಿ ರೀ. ಎಷ್ಟೋ ನಾವು ಗಟ್ಟಿ ಧೈರ್ಯ ಮಾಡಿ ಇರ್ತಾಳೆ ಬಿಡು ನನ್ನ ಮಗಳು ಅಂತಂದು ನಾನು ಎಷ್ಟೋ ಕಳಿಸಿದ್ರು ಅದೇನೋ ಹಡ್ದು ಕಳ್ಳು ಬಿಡ್ಬೇಕಲ್ರಿ, ಸಂಕಟ ಪಡ್ತೈತ್ರಿ ಆದಂತ್ರ. ಸೊ ನನಗಂತೂ ಹಂಗೆ ಆತ್ರಿ. ಇವತ್ತು ನಾನು ಎಷ್ಟು ಅಳ್ತಿದ್ದೀನಿ ನನಗೋ ಗೊತ್ತಿಲ್ಲರಪ್ಪ. ಈಗಂತೂ ನಾನು ಕಳಿಸಿ ಬಂದಂತರೂ ಅಷ್ಟು ಹತ್ತಿದ್ದೀನಿ ರೀ. ನಂಗೆ ಎಲ್ಲ ಸಂಕಟನೆಲ್ಲ ಎಷ್ಟು ನಾನು 8 ದಿನದಿಂದ ಎಷ್ಟು ನಾನು ಅಳ್ತಾ ಇದ್ದೆ ಅಷ್ಟು ನಾನು ಸಂಕಟ ಪಡೋದಿಲ್ಲ. ಇವತ್ತು ನಾನು ನಿಜವಾಗ್ಲೂ ಅಷ್ಟು ಹತ್ತಿದ್ದೀನಿ ರೀ ನನ್ನ ಮಗಳ ಸಲುವಾಗಿ. ನನ್ನ ಕಣ್ಣು ಮುಂದೆ ಅಡ್ಡಾಡ್ಕೊಂತ ಓಡಾಡ್ಕೊಂತ ಇದ್ಲರಿ. ಈಗ ಅವ್ರು ಹೋದ್ಮೇಲಂತರೂ ನಂಗೆ ಭಾಳ ಸಂಕಟ ಆಗಿ ಭಾಳ ಹತ್ತಿದ್ದೀನಿ ರೀ. ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ ರೀ. ಅವಳ್ದ ನೆನಪು. ನಾ ಎಲ್ಲಿ ಹೊರಗಡೆ ಬಂದು ಕೂತ್ಕೊಂಡ್ರು ನನ್ನ ಮಗಳು ಬಂದು ಏನಾರು ವಿಡಿಯೋ ಮಾಡಾಕತ್ರಿ ನನ್ನ ಬಾಜುನ ಕುಂದ್ರಕ್ರಿ. ಇವತ್ತು ಒಬ್ಬಂಟಿಯಾಗಿ ಅವ್ರು ಹೋದ್ಮೇಲೆ ಕೂತ್ಕೊಂಡು ಅಳ್ತಾ ಕುಂತಿದ್ದೀನಿ ರೀ. ಆ ದೇವರು ಇನ್ನೂ ಎಷ್ಟು ನೋವು ಆಗ್ತಾನೋ ಗೊತ್ತಿಲ್ಲ ರೀ. ಹಿಂದೆ ಮೇಲಿಂದ ಮೇಲೆ ಒಂದಕ್ಕೊಂದು ಪೆಟ್ಟು ಹಾಕಾಕತ್ತಿ ಬಿಟ್ಟಾನ್ರಿ. ಅದನ್ನೆಲ್ಲ ಎದುರಿಸೋ ಶಕ್ತಿನೂ ನಮ್ಗೆ ಆ ದೇವ್ರು ಕೊಡಲಿ ಅಂತಂದು ಕೇಳ್ಕೊತೀನಿ ರೀ. ಯಾಕಂದ್ರೆ ನಮ್ಗೆ ನಿಜವಾಗ್ಲೂ ತಾಯಿಯಿಂದ ಮಕ್ಕಳು ದೂರ ಆದರೆ ಎಷ್ಟು ನೋವು ಆಗ್ತೈತೆ ಅನ್ನೋದು ನಾನು ಅನುಭವಿಸ್ಬಿಟ್ಟಿದ್ದೀನಿ ರೀ. ನನ್ನ ಮಕ್ಕಳನ್ನ ನೋಡಿ ಪಾಪ ನನ್ನ ಮಕ್ಳು ಏನು ಕರ್ಮ ಮಾಡಿದಾರ ಏನು ಗೊತ್ತಿಲ್ಲ ರೀ ಫ್ರೆಂಡ್ಸ. ಈ ತಾಯಿಯಿಂದ ದೂರ ಆದಂಗೆ ಮಾಡಿಬಿಟ್ಟಾರೆ ಆ ದೇವರು.